ಮಾಡಿದ್ರೆ ಬೇರೆ ಯಾವುದೋ ಊರಿನ ಅಡ್ರೆಸ್ ಥರ ಮಾಡಿಬಿಟ್ಟು ಇವತ್ತು ಇದಿದ್ರೆ ನಮಗೆ 5 ದಿನ 24 ಮೀಟಿಂಗ್ ಇದೆ, 5ನೇ ತಾರೀಕು ಒಂದು ನಮ್ಮನೆ ತಲುಪುತ್ತೆ ಅಂತಂದರೆ ಜಿಲ್ಲಾಡಳಿತ ಇನ್ನೇನು ಕೆಲಸ ಮಾಡ್ತದೆ? ಇದು ಎಲ್ಲ ಜಿಲ್ಲಾಡಳಿತದ ವಿಫಲ. ಇದೆಲ್ಲ ಜಿಲ್ಲಾಡಳಿತದ ಇದು ನೇರ ಹೊಣೆ ಜಿಲ್ಲಾಧಿಕಾರಿಗಳ ನೇರ ಹೊಣೆ ಮತ್ತು ಗಣಿ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳ ನೇರ ಹೊಣೆ. ಯಾಕೆಂದರೆ ಇದರಲ್ಲಿ ಗಣಿ ಇಲಾಖೆಯಲ್ಲಿ ಜಿಲ್ಲಾಧಿಕಾರಿ ಅವರು ಅಧ್ಯಕ್ಷ ಆಗಿರ್ತಾರೆ, ಗಣಿ ಇಲಾಖೆ ಕಾರ್ಯದರ್ಶಿ ಆಗಿರ್ತಾರೆ. ಇವರಿಬ್ಬರು ವೈಫಲ್ಯದಿಂದ ಇವತ್ತು ಆ ಜನಗಳು ಹೊಟ್ಟೆಪಾಡು ಅಂತಾರೆ, ಈ ಜನಗಳು ಬದುಕು ಅಂತಾರೆ. ಬದುಕು ಮುಖ್ಯನೋ ಹೊಟ್ಟೆಪಾಡು ಮುಖ್ಯನೋ? ಎರಡೂ ಮುಖ್ಯನೇ. ಆದರೆ ಬದುಕು ಕಟ್ಕೊಂಡಿರೋ ಜಾಗನ ಏನು ಒಕ್ಕಲೆಬ್ಸೋದು ಒಳ್ಳೇದಲ್ಲ. ಬದುಕಿಗಾಗಿ ಬೇರೆ ಕಡೆ ಜಾಗ ಇದೆ, ನಾವು ತೋರಿಸ್ತಾ ಇದ್ದೀವಿ. ನಿಮಗೆ ನೀವು ಅಧ್ಯಕ್ಷ ಆಗಿದ್ರಿ, ಜಿಲ್ಲಾಧಿಕಾರಿಗಳು ಅಧ್ಯಕ್ಷ ಆಗಿದ್ರಿ, ಜಿಲ್ಲಾಧಿಕಾರಿ ಅಧ್ಯಕ್ಷ ಆಗಿದ್ರಿ, ಕಾರ್ಯದರ್ಶಿ ಇದ್ರೆ ನೀವು ಕೂತ್ಕೊಂಡು ಬೇರೆ ಕಡೆ ಮಾಡ್ಬೋದಲ್ಲ, ಬೇರೆ ಕಡೆ ಕೊಡ್ಬೋದಲ್ಲ. ನೀವು ಯಾಕೆ ಕೊಡ್ತಾ ಇಲ್ಲ? 1 ವರ್ಷ 2 ವರ್ಷ ಬೇಕು ಇವೆಲ್ಲ ಮಾಡೋಕ್ಕೆ. ತೊಂದರೆ ಇದೆ, ಜನಗಳಿಗೆ ತೊಂದರೆ ಇದೆ ಅಂದರೆ ಮಾಡೋಕ್ಕಾಗ್ತಲ್ಲ ಅಂತಂದರೆ ಜಿಲ್ಲಾ ಆಡಳಿತ ಏನು ಕೆಲಸ ಮಾಡ್ತಾಯಿದೆ? ಇವರು ರಾಜಕೀಯ ನಾಯಕರು ಗುಲಾಮರಾಗಿ ಕೂತಿದ್ದಾರೋ ಇಲ್ಲ ನಮ್ಮ ಸಾರ್ವಜನಿಕರನ್ನ ಕಾಯ್ತಾರೋ ಅನ್ನೋದು ಎಕ್ಸ್ಟ್ರಾ ಪ್ರಶ್ನೆ ನಮಗೆ. ಗೊತ್ತಾಗ್ಬಿಡಿ ಅದೇನಾಗಿದೆ, 3 ಎಕರೆ ಜಾಗ ಇದೆ ಅಣ್ಣ, 3 ಎಕರೆ ಜಾಗ ಕೊಟ್ಟಿದ್ದಾರೆ. ಆ 3 ಎಕರೆ ಇದನ್ನ ಎಂಥದ್ದು ಪಾರಂಪರಿಕವಾಗಿ ಯಾವ ರೀತಿ ಮಾಡ್ತಾರೆ? ಕಲ್ಲು ಕಾಯಿಸ್ಕೊಂಡು ಇಲ್ಲ ಚಿಮಟಿಗೆ ಹೊಡ್ಕೊಂಡು ಮಾಡ್ತಾರಲ್ಲ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ನೀವು ಬ್ಲಾಸ್ಟ್ ಮಾಡಲ್ಲ, ಅದು ವಿರೋಧ. ಯಾಕೆಂದ್ರೆ ಮೊದಲು ಸಲ ದೊಡ್ಡ ಮಟ್ಟದ ಬ್ಲಾಸ್ಟ್ ಮಾಡಿದ್ರಿ. ದೊಡ್ಡ ಮಟ್ಟದ ಬ್ಲಾಸ್ಟ್ ಮಾಡಿದ್ಮೇಲೂ ಸಹ ನಿಮಗೆ ಮಾಡಿದ್ರಿ ಮನೆಗಳಲ್ಲಿ ಹದ್ರದು ಅಂತ ಹೋಗಿ ಕಂಪ್ಲೇಂಟ್ ಆದಮೇಲೆ 1.5 ವರ್ಷ ನಿಲ್ತಲ್ವಾ? ನಿಂತ ಮೇಲೆ ಮತ್ತೆ ಇವ್ರೇನು ಮಾಡಿದ್ರು, ನೀವು ಕೈಲಿ ಹೊಡಿರಪ್ಪ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳು ಕೆಲವು ಕಂಡೀಷನ್ನ ಕೊಟ್ಟಾಗ ಇವರು ಆ ಕಂಡೀಷನ್ ತಕ್ಕಂತ ಮಾಡಬೇಕು. ಆದರೆ ಮೊನ್ನೆ 18ನೇ ತಾರೀಕಲ್ಲಿ ಇವರು ಬ್ಯಾಟರಿ ಮಿಗರ್ ಬಳಸ್ಬಿಟ್ಟು ದೊಡ್ಡ ಪ್ರಮಾಣದ ಮೂರು ಸ್ಫೋಟ ಬಳಸೋರೆ. ಮತ್ತೆ ಇನ್ನೂ 4-5 ತುಂಬಿಟ್ಟಿದ್ರು. ಅಷ್ಟೊತ್ತಿಗೆ ಏನು ಶಬ್ದ ಆಗ್ತದೆ ಅಂತ ಹೋಗೋದಕ್ಕೆ ಆ ಸಂದರ್ಭದಲ್ಲಿ ಅವರು ಅದು ಬಿಟ್ಟು ಓಡೋಗಿದ್ರೆ ಯಾರ್ಯಾರು ಮಾಡ್ತಿರೋ ಅದೆಲ್ಲ ಫೋಟೋಗಳಿದೆ, ವಿಡಿಯೋ ಇದೆ, ಫೋಟೋ ಇದೆ. ಇನ್ನು 7-8 ಅಪ್ಲಿಕೇಶನ್ ಇದೆಯಲ್ಲ, ಅವರೆಲ್ಲ ಸೇರ್ಕೊಂಡು ಇವರಿಗೆ ಮುಂದ್ಬಿಡ್ತಾರೆ. ಅವ್ರು ಪಾಪ್ತವರು. ಅವ್ರು ಬೇರೆ ಕಡೆ ನಾನು ಮನೆಯನ್ನು ಮಾತಾಡಿದ್ದೀನಿ, ಜಿಲ್ಲಾಧಿಕಾರಿ ಅವ್ರ ಮಾತಾಡಿದ್ದೀನಿ, ಗಣಿ ಇಲಾಖೆ ಹತ್ರ ಮಾತಾಡಿದ್ದೀನಿ. ಬೇರೆ ಕಡೆ ಇನ್ನೊಂದು ಯಾರೋ ವಿಜಯಕುಮಾರ್ ಅಂತ ನಡೆಸ್ತಾ ಇದ್ದಾರೆ, ಅಲ್ಲಿ ಕೊಡ್ಬೋದು, ಕೊಡಿ ಅಂತ ಹೇಳ್ತೀನಿ. ಕೈಲಿ ಹೊಡಿತಾರೆ, ಕೊಟ್ಕೊಳ್ಳಿ. ಅಲ್ಲಿ ನಮ್ಗೆ ಅದನ್ನ ಬರಲ್ಲ. ಗ್ರಾಮ ಇದೆ, ಗ್ರಾಮದ ಪಕ್ಕದಲ್ಲಿ 50 ಮೀಟರ್ ಗ್ರಾಮ ಇದೆ, ಗ್ರಾಮದ ಮನೆಗಳಿದೆ. ಈ ಜಾಗ ಬಿಟ್ಟು ಬೇರೆ ಎಲ್ಲರ ಕೊಡಿ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದ್ವಿ. ಅವರು ಅದಕ್ಕೆ ಸ್ಪಂದನೆ ಮಾಡ್ತಲ್ಲ. ಇಲ್ಲಿ ಅಧಿಕಾರಿಗಳಿಗೆ ರಾಜಕಾರಣಿಗಳು ಒತ್ತಡ ಆಗ್ತಾರೋ ಇಲ್ಲ ಇವರೇ ಏನಾದರೂ ಅಕ್ರಮವಾಗಿ ಶಾಮೀಲಾಗಿದ್ರು ಅನ್ನೋದು ನಮಗೆ ಎಕ್ಸ್ಟ್ರಾ ಪ್ರಶ್ನೆಯಾಗಿ ಕಾಯ್ತಾ ಇರೋದು. ಆಮೇಲೆ ಚಿಮಟಿಗೆ ಇದನ್ನ ಎಂಥದ್ದು ಪಾರಂಪರಿಕವಾಗಿ ಯಾವ ರೀತಿ ಮಾಡ್ತಾರೆ? ಕಲ್ಲು ಕಾಯಿಸ್ಕೊಂಡು ಇಲ್ಲ ಚಿಮಟಿಗೆ ಹೊಡ್ಕೊಂಡು ಮಾಡ್ತಾರಲ್ಲ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ನೀವು ಬ್ಲಾಸ್ಟ್ ಮಾಡಲ್ಲ, ಅದು ವಿರೋಧ. ಯಾಕೆಂದ್ರೆ ಮೊದಲು ಸಲ ದೊಡ್ಡ ಮಟ್ಟದ ಬ್ಲಾಸ್ಟ್ ಮಾಡಿದ್ರಿ. ದೊಡ್ಡ ಮಟ್ಟದ ಬ್ಲಾಸ್ಟ್ ಮಾಡಿದ್ಮೇಲೂ ಸಹ ನಿಮಗೆ ಮಾಡಿದ್ರಿ ಮನೆಗಳಲ್ಲಿ ಹದ್ರದು ಅಂತ ಹೋಗಿ ಕಂಪ್ಲೇಂಟ್ ಆದಮೇಲೆ 1.5 ವರ್ಷ ನಿಲ್ತಲ್ವಾ? ನಿಂತ ಮೇಲೆ ಮತ್ತೆ ಇವ್ರೇನು ಮಾಡಿದ್ರು, ನೀವು ಕೈಲಿ ಹೊಡಿರಪ್ಪ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳು ಕೆಲವು ಕಂಡೀಷನ್ನ ಕೊಟ್ಟಾಗ ಇವರು ಆ ಕಂಡೀಷನ್ ತಕ್ಕಂತ ಮಾಡಬೇಕು. ಆದರೆ ಮೊನ್ನೆ 18ನೇ ತಾರೀಕಲ್ಲಿ ಇವರು ಬ್ಯಾಟರಿ ಮಿಗರ್ ಬಳಸ್ಬಿಟ್ಟು ದೊಡ್ಡ ಪ್ರಮಾಣದ ಮೂರು ಸ್ಫೋಟ ಬಳಸೋರೆ. ಮತ್ತೆ ಇನ್ನೂ 4-5 ತುಂಬಿಟ್ಟಿದ್ರು. ಅಷ್ಟೊತ್ತಿಗೆ ಏನು ಶಬ್ದ ಆಗ್ತದೆ ಅಂತ ಹೋಗೋದಕ್ಕೆ ಆ ಸಂದರ್ಭದಲ್ಲಿ ಅವರು ಅದು ಬಿಟ್ಟು ಓಡೋಗಿದ್ರೆ ಯಾರ್ಯಾರು ಮಾಡ್ತಿರೋ ಅದೆಲ್ಲ ಫೋಟೋಗಳಿದೆ, ವಿಡಿಯೋ ಇದೆ, ಫೋಟೋ ಇದೆ.